Hey guys, welcome back to my channel Spurti Vlogs. ಸೊ ಗೈಸ್, ಇವತ್ತು ಫ್ರೈಡೇ ಆ್ಯಂಡ್ ನಮ್ಮ ಮನೆಯಲ್ಲಿ ಫ್ರೈಡೇ ಅಂದಮೇಲೆ ವಾರ ಮಾಡ್ತೀವಲ್ಲ, ಸೊ ಅದಕ್ಕೆ ಬೆಳಗ್ಗೆನೇ ತುಂಬ ಚೆನ್ನಾಗಿ ಪೂಜೆ ಎಲ್ಲ ಮಾಡ್ತಾಯಿದ್ರು ನಮ್ಮ ಮಮ್ಮಿ. ಆ್ಯಂಡ್ ಅದಕ್ಕೆ ಅದರದ್ದು ಕೂಡ ವಿಡಿಯೋ ಮಾಡೋಣ ಅಂತ ಅನಿಸ್ತು. ಸೊ ಅದಕ್ಕೆ ಅದನ್ನು ಕೂಡ ವಿಡಿಯೋ ಮಾಡಿ ಆ್ಯಂಡ್ ಮಾಡಿದ್ದೀನಿ. ಆ್ಯಂಡ್ ಇವತ್ತು ಈವ್ನಿಂಗ್ ನಂಗೊಂದು ಈವೆಂಟ್ಗೆ ಹೋಗಬೇಕಾಗಿತ್ತು. ಸೊ ಅದಕ್ಕೆ ಹಾಗೆ ವ್ಲಾಗ್ ಕೂಡ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಐ ಹೋಪ್ ಯು ಆಲ್ ವುಡ್ enjoy watching today's vlog, and if you like this vlog, make sure you like, share, comment and subscribe to my channel. So without any further delay, let's get started. ದೇವ್ರ ನಮಸ್ಕಾರ ಅಕ್ಕ. ದೇವ್ರ ನಮಸ್ಕಾರ ಅಕ್ಕ. ಏನೇನು ಕೇಳ್ಕೊ ಬಾ. ಈಗ ಸೊ ಆಫ್ಟರ್ನೂನ್ ಹಂಗೆ ರೆಡಿ ಆದೆ. ನಮ್ಮ ಮನೆಯಿಂದ ತುಂಬ ದೂರ ಇರೋದು ಲೊಕೇಶನ್. ಸೊ ಅದಕ್ಕೋಸ್ಕರ ಸ್ವಲ್ಪ ಬೇಗನೆ ರೆಡಿಯಾಗಿ ಬಿಟ್ಟೆ. ಆ್ಯಂಡ್ ಐ ಆಮ್ ವೇರಿಂಗ್ ದಿಸ್ ಔಟ್ಫಿಟ್ ಫ್ರಮ್ ವೆಸ್ಟ್ ಸೈಡ್. ಸೊ ತುಂಬ ಜನ ನಾನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಹಾಕಿದಾಗ, ಸ್ಟೋರಿ ಹಾಕಿದಾಗೆಲ್ಲ ಕೇಳ್ತಾ ಇದ್ರಿ. ಸೊ ಅದಕ್ಕೆ ಇಲ್ಲೇ ಡೀಟೇಲ್ಸ್ನ ಕೊಡ್ತಾಯಿದ್ದೀನಿ. ಆ್ಯಂಡ್ ಇದು ಸ್ಟೋರ್ ಬ್ರಾಟ್ ಆಗಿರೋದ್ರಿಂದ ಆಫ್ಲೈನ್ ಸ್ಟೋರ್ಸ್ ಎಲ್ಲ ಅವೈಲಬಲ್ ಆಗಿರೋದು. ಎಷ್ಟೊಂದು ಜನ ಲಿಂಕ್ ಎಲ್ಲ ಕೇಳ್ತಿದ್ರಲ್ಲ, ಸೊ ಅದಕ್ಕೆ ಲಿಂಕ್ ಎಲ್ಲ ನಾನು ಸ್ಟೋರಲ್ಲೇ ತುಂಬ ಔಟ್ಫಿಟ್ಸ್ನ ಪರ್ಚೇಸ್ ಮಾಡೋದು, ಅದಕ್ಕೋಸ್ಕರ. ಸೊ ಇವತ್ತು ನಾನು ಮತ್ತು ನನ್ನ ತಮ್ಮ ಇಬ್ಬರು ಒಂದು ಸಲೂನ್ ಓಪನಿಂಗ್ ಹೋಗ್ತಾ ಇದ್ದೀವಿ. ಸೊ ನಾನು ವ್ಲಾಗ್ ಮಾಡೋದಾ ಬೇಡ ಅಂತ ತುಂಬ ಕನ್ಫ್ಯೂಸ್ಡ್ ಆಗಿದ್ದೆ. ಬಿಕಾಸ್ ಅಲ್ಲೆಲ್ಲ ಹೊಸ ಕ್ರಿಯೇಟರ್ಸ್ ಎಲ್ಲ ಬಂದಿರ್ತಾರೆ ಆ್ಯಂಡ್ ನಾನು ಅಷ್ಟು ಬೇಗ ಓಪನ್ ಅಪ್ ಆಗಲ್ಲ, ಹೆಂಗೆ ಇರುತ್ತೆ ಅಂತ ಅಂದ್ಕೊಂಡು ಸರಿ ಬೇಡ ಅಂತ ಸುಮ್ಮನೆ ಅದೇ. ಬಟ್ ನಮ್ಮ ಮಮ್ಮಿ ಇಲ್ಲ ಮಾಡು ಚೆನ್ನಾಗಿರುತ್ತೆ ಅಂತಂದರು. ಸೊ ಅದಕ್ಕೆ ಹೆಂಗೂ ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ದೆ, ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡೆ. ಆ್ಯಂಡ್ ಹೋಗೋ ದಾರಿಯಲ್ಲಿ ನಾನು ಫ್ಲವರ್ ಶಾಪ್, ಬೊಕೆ ಎಲ್ಲ ಸಿಗುತ್ತಲ್ಲ, ಸೊ ಅದೆಲ್ಲ ಉಟ್ಕೊಂಡು ಹೋಗ್ತಿದ್ದೆ. ನೋಡಿದ್ರೆ ಒಂದು ಶಾಪ್ ಕೂಡ ಸಿಕ್ಕಿಲ್ಲ. ಆ್ಯಂಡ್ ಫುಲ್ ಸುತ್ತಾಡಿ ಡ್ರೈ ಫ್ರೂಟ್ಸ್ ಹೋಗ್ಬಿಟ್ಟು ಅಲ್ಲೇ ನಾನು ಚಾಕ್ಲೇಟ್ ಏನಾದರೂ ತೊಗೊಂಡೋಗೋಣ, ವೀಕ್ಷಿತಕ್ಕಾಗಿ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡೆ. ಆ್ಯಂಡ್ ಹ್ಯೂಜ್ ಸ್ನ್ಯಾಕ್ಸ್ ಸ್ಪ್ರೆಡ್ ಇತ್ತು, ತುಂಬ ಚೆನ್ನಾಗಿತ್ತು. ಆ್ಯಂಡ್ ಎವ್ರಿಥಿಂಗ್ ವಾಸ್ ಸೋ ಯುನೀಕ್ ಆ್ಯಂಡ್ ನೈಸ್. ಆ್ಯಂಡ್ ನಂಗೆ ಫುಲ್ ಇಂಟ್ರೆಸ್ಟ್ ಅಲ್ವ, ಸೊ ಅದಕ್ಕೆ ನಾನು ಯಾವ್ದು ಚೆನ್ನಾಗಿದೆ ಏನು ಅಂತ ನೋಡ್ತಾ ಇದ್ದೆ. ಈ ಇವೆಂಟ್ಗೆ ಇನ್ಸ್ಟಾಗ್ರಾಮ್ ಕಾಂಟೆಂಟ್ ಕ್ರಿಯೇಟರ್ಸ್ ಅಲ್ಲಿ ಲೈಫ್ ಸ್ಟೈಲ್ ಮತ್ತು ಬ್ಯೂಟಿ ಕಾಂಟೆಂಟ್ ಕ್ರಿಯೇಟ್ ಮಾಡ್ತಾರಲ್ಲ, ಸೊ ಅವ್ರು ಬಂದಿದ್ದು ಜಾಸ್ತಿ. ಆ್ಯಂಡ್ ದೇ ವೇರ್ ಆಲ್ ಸೋ ನ್ಯೂ ಟು ಮೀ. ಸೊ ನನಗೆ ಯೂಟ್ಯೂಬಲ್ಲಿ ಆದರೆ ತುಂಬ ಜನ ಪರಿಚಯ ಇರ್ತಾರೆ. ನಾನು ಬೇರೆ ವ್ಲಾಗ್ಸ್ ಎಲ್ಲ ನೋಡ್ತೀನಲ್ಲ, ಸೊ ಅವರಿಂದ ಪರಿಚಯ ಆಗ್ಬೋದು, ಅಥವಾ ರೆಕಮೆಂಡೇಷನ್ಸಲ್ಲಿ ಜಾಸ್ತಿ ನೋಡ್ತೀನಿ. ಸೊ ಯೂಟ್ಯೂಬಲ್ಲಿ ತುಂಬ ಜನ ನಂಗೆ ಗೊತ್ತಿರುತ್ತೆ, ಬಟ್ ಇನ್ಸ್ಟಾಗ್ರಾಮಲ್ಲಿ ಇಟ್ ಇಸ್ ಸೋ ನ್ಯೂ ಟು ಮೀ. ಫುಡ್ ಬ್ಲಾಗರ್ಸ್ ಅಲ್ಲಿ ಸ್ವಲ್ಪ ಜನ ಗೊತ್ತಿರುತ್ತೆ, ಬಟ್ ಲೈಫ್ ಸ್ಟೈಲ್ ಬ್ಯೂಟಿ ಕ್ರಿಯೇಟರ್ಸ್ ನನಗೆ ಯಾರೂ ಗೊತ್ತಿಲ್ಲ. ಕನ್ನಡದಲ್ಲೂ ಅಷ್ಟೇ ನನಗೆ ಯಾರು ಅಷ್ಟೊಂದು ಜನ ಗೊತ್ತಿಲ್ಲ. ಸೊ ಐ ವಾಸ್ ನರ್ವಸ್. ಆ್ಯಂಡ್ ವೀಕ್ಷಿತ ಅಕ್ಕ ಅಂಡರ್ಸ್ಟುಡ್ ಮೀ ಸೋ ವೆಲ್. ಆ್ಯಂಡ್ ನಾನು ಎಲ್ಲೂ ಒಂದು ಕಡೆ ಬಿಟ್ಟಿಲ್ಲ, ಎಲ್ಲರಿಗೂ ನನ್ನ ಕರ್ಕೊಂಡು ಹೋಗ್ಬಿಟ್ಟು ಇಂಟ್ರೊಡ್ಯೂಸ್ ಮಾಡ್ತಿದ್ರು. ಅಟ್ ದ ಸೇಮ್ ಟೈಮ್ ಅವ್ರನ್ನೂ ಕೂಡ ನನಗೆ ಇಂಟ್ರೊಡ್ಯೂಸ್ ಮಾಡಿಕೊಟ್ರು. ಆ್ಯಂಡ್ ಫ್ಯೂ ಪೀಪಲ್ ವೇರ್ ಸೋ ಸ್ವೀಟ್ ಆ್ಯಂಡ್ ಕೈಂಡ್ ಎನಫ್. ಅವ್ರಿಗೆ ನಾನು ಗೊತ್ತಿದ್ರೆ ನನ್ನ ಬಂದ್ಬಿಟ್ಟು ತುಂಬ ಚೆನ್ನಾಗೆಲ್ಲ ಮಾತಾಡ್ಸಿದ್ರು. ಆ್ಯಂಡ್ ದಿಸ್ ಗ್ರೂಪ್ ಇದ್ದಾರಲ್ಲ, ದೇ ಆಲ್ ಆರ್ ಇನ್ಸ್ಟಾಗ್ರಾಮ್ ಕ್ರಿಯೇಟರ್ಸ್. ಅವರು ಕೂಡ ಅಷ್ಟೇ ನನ್ನ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಆ್ಯಂಡ್ ಮೈ ಇನ್ಸ್ಟಾ ಅಕೌಂಟ್ ಇಸ್ ಪ್ರೈವೇಟ್ ಅಕೌಂಟ್. ಸೊ ಆದ್ದರಿಂದ ಅಷ್ಟು ಜನಕ್ಕೆ ನಾನು ಇನ್ಸ್ಟಾಗ್ರಾಮ್ ಥ್ರೂ ಗೊತ್ತಿಲ್ಲ. ಆ್ಯಂಡ್ ಇಟ್ ವಾಸ್ ಸೋ ಫನ್ ಟಾಕಿಂಗ್ ಟು ದೆಮ್ ಆ್ಯಂಡ್ ಶೇರಿಂಗ್ ಮೆನಿ ಅದರ್ ಥಿಂಗ್ಸ್. ನಂಗೆ ಗೊತ್ತಿಲ್ಲ ಯಾರಿಗೆ ಎಷ್ಟು ಏಜ್ ಏನು ಅಂತ. ಜಸ್ಟ್ ಕಾಲ್ ಯು ಬೈ ನೇಮ್. And to talk about the saloon, ತುಂಬ luxurious and spacious ಆಗಿದೆ. If you're near JP Nagar and looking for amazing service and experience, you can definitely visit Blowout Saloon. ಸೆಲ್ಫಿ ಲೈಕ್ ಶೇರ್ ಸಬ್ಸ್ಕ್ರೈಬ್. ಬಂದಿದ್ದಕ್ಕೆ ಕೇಳಿಸ್ತಾ ಇದ್ವಿ, ಇಲ್ವೋ ಗೊತ್ತಿಲ್ಲ. ವಾಯ್ಸೇ ಬರ್ತಾ ಇಲ್ಲ. ಚಂದ ಕಾಲೇಜ್ ಇಟ್ಸ್ ಓಕೆ. ನಾನು ದೊಡ್ಡವಳಲ್ಲ, ನಾನೆಲ್ಲ ತಗೋತೀನಿ. ಅಣ್ಣನೇ ಬಂದಿಲ್ಲ. ಬಂದು
It was so nice meeting all other creators, and some people knew me and I don't know, but I got to know many of them. Many creators. Only because of So sweet. I'm so happy to. So, ಮನೆಗಾ? And to tell, Vikshita Akka was looking so gorgeous, so beautiful. ನನಗೆ ಎಂಟೈರ್ ಲುಕ್ ತುಂಬ ಇಷ್ಟ ಆಯಿತು ಆ್ಯಂಡ್ ಶಿ ಈಸ್ ಬಿಕಮ್ ಸೋ ಲೀನ್ ಆಯಿತಾ. ಸೊ ಇವಾಗಂತೂ ತುಂಬ ಚೆನ್ನಾಗಿ ಕಾಣಿಸ್ತಾರೆ. ಆ್ಯಂಡ್ ದಿಸ್ ಇಸ್ ಆಫ್ಟರ್ ಫ್ಯೂ ಡೇಸ್. ನನಗಿಷ್ಟ ಅಂತ ನಮ್ಮ ಮಮ್ಮಿ ಕಡುಬು ಮಾಡ್ತಾ ಇದ್ದಾರೆ. ಸೊ ಇವತ್ತು ಕಡುಬು ಮಾಡ್ತವ್ರು ನಮ್ಮ ಮಮ್ಮಿ ನಂಗಂತ ಸ್ಪೆಷಲ್ ಕಡುಬು. ನಿಂಗಂತನಾ? ನಾನು ಹಿಂಗೆ ಇದು ಏನಂತಾರೆ ಅಚ್ಚು ಅದ್ರಲ್ಲಿ ಹಾಕ್ಬಿಟ್ಟು ಗೈಸ್ ದಿಸ್ ಈಸ್ ನನ್ನೂರ್ನ, ಇದು ಸ್ಫೂರ್ತಿ ಊರ್ನ. ಸೊ ಇವಾಗ ಈ ಥರ ಹಾಕಿ ಅದಾದಮೇಲೆ ಫಸ್ಟ್ ಇದು ನಾನು ಕಾಯಿ ಇದ್ರೆ ನಂಗೆ ಇಷ್ಟ, ಕಾಯಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಚೆನ್ನಾಗಿ ಮಾಡಬೇಕು. ಆಕ್ಚುಲಿ ಕಾಯಿ ಕಡುಬು ಅಂತ ಬರೀ ಕಾಯಿ ಹಾಕ್ತಾರೆ. ನೆನ್ನೆ ಮದ್ವೆ ಮನೇಲಿ ತಿಂದಿದ್ದೆ. ಚೆನ್ನಾಗಿ ಕಾಯಿ ಬೆಲ್ಲ ಏಲಕ್ಕಿ ಅಷ್ಟೇ. ನಮ್ಮ ಮನೆ ಇದ್ರಲ್ಲೂ ಮಾಡಿಸಿದ್ರಲ್ಲ. ಆಮೇಲೆ ಸ್ವಲ್ಪ ಎಳ್ಳು ಹಾಕಿದ್ರು. ಪಿಂಕಿಗಂತ ನಾವು ಸ್ಪೆಷಲ್ ಆಗಿ ಕಾಯಿ ಹಾಕಿ ಹಿಂಗೆ ಬಂದರೆ ಹಿಂಗೆ ತೆಗೆದು ಹಿಂಗೆ ಇಡೋದು. ಯೂಶ್ವಲಿ ನಮ್ಮ ಮಮ್ಮಿ ಹಿಂಗೆ ರೌಂಡ್ 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 ಮಾಡ್ತಾರೆ, ಅದು ಚೆನ್ನಾಗಿರುತ್ತೆ. ಬಟ್ ಅದೇನಂದರೆ ಎಡ್ಜಸಲ್ಲಿ ಜಾಸ್ತಿ ಹಿಟ್ಟಿರೋ ಥರ ಇರುತ್ತೆ, ಅದಕ್ಕೋಸ್ಕರ ಹಿಂಗೆ ಮಾಡೋದು. ಆ್ಯಂಡ್ ಇದು ತುಂಬ ಚೆನ್ನಾಗಿದೆ. ಇದರಲ್ಲಿ ಕರ್ಜಿಕಾಯಿ ಮಾಡ್ಬೋದು, ಇದು ಮಾಡ್ಬೋದು, ಆಮೇಲೆ ಈ ಕಡುಬು ಬೇಗ ಆಗೋದು. ಆ್ಯಂಡ್ ಇದು ಈಸಿ, ತುಂಬ ವೆರಿ ವೆರಿ ಈಸಿ. ಆ್ಯಂಡ್ ಇದನ್ನು ನನಗೆ ಹಿಂಗೆ ತಿನ್ನೋಕೆ ಇಷ್ಟ ಆಗಲ್ಲ. ಇದನ್ನು ಒಂದಿನ ಬಿಟ್ಬಿಟ್ಟು ಸ್ಟೀಮ್ ಮಾಡಬೇಕು. ಸ್ಟೀಮ್ ಮಾಡಿದಾಗ ಒಳಗಡೆ ಹೂರ್ಣ ಎಲ್ಲ ಚೆನ್ನಾಗಿ ಫುಲ್ ಮೆಲ್ಟ್ ಆಗಿರುತ್ತೆ. ಮೇಲ್ಗಡೆ 2 ಸ್ಪೂನ್ ತುಪ್ಪ ಹಾಕೊಂಡು ಹಿಂಗೆ ಹಚ್ಕೊಂಡ್ರೆ ಫುಲ್ ಕ್ಯಾರಲ್. ನಾನು ನೋಡಿ ಕಲ್ತಿ ತಿಂತಾರೆ. ಕಡುಬು ಮಾಡೋದು ಇಸ್ ಅ ವೆರಿ ಈಸಿ ಪ್ರಾಸೆಸ್ ಆಯಿತಾ. ಸೊ ನಮ್ಮ ಮನೆಯಲ್ಲಿ ನಮ್ಗೆ ಯಾವಾಗಾದರೂ ಸಡನ್ನಾಗಿ ಏನಾದರೂ ಸ್ವೀಟ್ ತಿನ್ನಬೇಕು ಅಂದರೆ ಪಾಯಸ ಅದು ಇದು ಏನೂ ಮಾಡಲ್ಲ. ನಾವು ಮಾಡೋದು ಒಬ್ಬಟ್ಟು, ಇಲ್ಲಾಂದರೆ ಕಡುಬು, ಇಲ್ಲಾಂದರೆ ಕರ್ಜಿಕಾಯಿ. ಇದು ಮೂರಲ್ಲಿ ಯಾವುದಾದ್ರೂ ಒಂದು ಚೆನ್ನಾಗಿ ಬೇಗ ಬೇಗ ಮಾಡಿಬಿಡ್ತೀವಿ. ಆ್ಯಂಡ್ ಕಡುಬು ಇಸ್ ವೆರಿ ಈಸಿ. ಆ್ಯಂಡ್ ರೈಸ್ದು ಒಂದು ಡೋ ರೆಡಿ ಆಗಿದ್ದರೆ ಸಾಕು, ಏನು ಬೇರೆ ಎಲ್ಲ ಆರಾಮಾಗಿ ಮಾಡ್ಕೊಂಬಿಡ್ಬೋದು. ಇನ್ನು ಡೊಮಿನೋಸಲ್ಲಿ ನಾನು ಯಾವತ್ತೂ ಟಾಕೋಸ್ನ ಟ್ರೈ ಮಾಡಿಲ್ಲ. ಸೊ ಸರಿ ಇಲ್ಲಿ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಹಾಗೆ ಸುಮ್ಮನೆ ಆರ್ಡ್ರ್ ಮಾಡಿದ್ದೆ. ಸೊ ಅದು ಕೂಡ ಬಂದಿತ್ತು. ಐ ಡಿ ನಾಟ್ ಲೈಕ್ ಇಟ್ ಮಚ್, ಬಟ್ ಓಕೆ ಯಾವಾಗಾದರೂ ಒನ್ಸ್ ಟ್ರೈ ಮಾಡ್ಬೋದು ಅಂತ ಇತ್ತು. ಸೊ ಎಲ್ಲರೂ ತಿಂದ್ವಿ. ಅದಾದಮೇಲೆ ನನಗೆ ಕಡುಬು ಮಾಡಿದ ದಿನ ತಿನ್ನೋಕ್ಕಿಂತ ನೆಕ್ಸ್ಟ್ ಡೇ ಸ್ಟೀಮ್ ಮಾಡಿಬಿಟ್ಟು ಬಿಸಿ ತುಪ್ಪ ಎಲ್ಲ ಹಾಕ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ನೀವು ಯಾವತ್ತಾದರೂ ಆ ಥರ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ, ಯು ವಿಲ್ ಲವ್ ಇಟ್. ಸೊ ಇದು 2 ಟೈಪ್ಸ್ ಆಫ್ ಕಡುಬು. ಒಂದು ಬಂದ್ಬಿಟ್ಟು ಕಾಯಿ ಎಲ್ಲ ಹಾಕಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ, ಇನ್ನೊಂದು ನಾರ್ಮಲ್ ಕಡುಬು ಹೂರ್ಣ ಏನಿರುತ್ತೆ ಅದರಲ್ಲಿ ಮಾಡಿರೋದು. ಸೊ ದ್ಯಾಟ್ಸ್ ಇಟ್ ಫಾರ್ ಟುಡೇಸ್ ವ್ಲಾಗ್. ಮೀಟ್ ಯು ಆಲ್ ಇನ್ ಅದರ್ ಇಂಟ್ರೆಸ್ಟಿಂಗ್ ವ್ಲಾಗ್. and take care. Bye bye.